ಮುದ್ದು ಸೊಸೆ ಇವತ್ತಿನ ಎಪಿಸೋಡ್ ನೋಡ್ಕೊಂಬರೋಣ. ಮುದ್ದು ಸೊಸೆ ಇವತ್ತಿನ ಎಪಿಸೋಡಲ್ಲಿ ಎಲೆ ಎಲ್ಲ ಅದು ನಿನ್ನೆ ಎಪಿಸೋಡೇ ಕಂಟಿನ್ಯೂ ಆಗಿರುತ್ತೆ. ಎಲೆ ಎಲ್ಲ ತೆಗಿತಾರೆ. ಒಬ್ರು ಯಾರೋ 10 ರೂಪಾಯಿ ನೋಟ್ ಇಟ್ಟಿರ್ತಾರೆ. ಒಬ್ರು ಯಾರೋ 10 ರೂಪಾಯಿ ನೋಟ್ ಇಟ್ಟಿರೋದು ನೋಡಿ ಕ್ವಾಟ್ಲೆ ಬೈತಾನ. ಯಾರು 10 ರೂಪಾಯಿ ಇಟ್ಟಾರೋ ಪಾಯಸ 4 ಸಲ ಹಾಕ್ಸ್ಕೊಂಡು ತಿಂದ ಅವಯ್ಯ ಬರೀ 10 ರೂಪಾಯಿ ಇಟ್ಟ ಇರಲಿ ಬಿಡು ವಿದ್ಯೆ ಇದ್ದು ಇರಲಿ ಬಿಡೋಣ, ನಾವು ಮಾಡ್ತಾ ಇರೋದು ಮುಯ್ಯೋಟಿ, ಅವ್ರ ಪ್ರೀತಿ ಎಷ್ಟು ಶಕ್ತಿ ಅನುಸಾರ ಅವ್ರು ಕೊಟ್ಟಿರ್ತಾರೆ, ಅದಕ್ಕೆಲ್ಲ ಬೇಜಾರಾಗಬಾರ್ದು ಅಲ್ಲ ಅಂತಲ್ಲಿ. ಆವಾಗ ಈಗ ಇದೇ ಟೈಮ್ ಒಳಗೆ ಈ ಕಡೆಯಿಂದ ಇವರೆಲ್ಲ ಊಟಕ್ಕಂತ ಬಂದಿರ್ತಾರೆ. ಇವರೆಲ್ಲ ಊಟಕ್ಕೆ ಬಂದಾಗ ಶಿವರಾಮೇಗೌಡ ಅವ್ರ ಚಿಕ್ಕಪ್ಪ ಮನೆಯಲ್ಲೆಲ್ಲ ಇರ್ತಾರೆ. ಅವ್ರ ಚಿಕ್ಕಪ್ಪ ಮನೆಯಲ್ಲಿ ಇದ್ದಾಗೆ ಬರ್ರಿ ಹೋಗಿ ಬರ್ತೀವಿ ಚಿಕ್ಕಪ್ಪ ಅಂತ ಹೇಳಿದಾಗ, ಬೇಡ ಹೋಗೋದೆಲ್ಲ ಬೇಡ, ಊಟ ಮಾಡಿಕೊಂಡೇ ಹೋಗಬೇಕು ಅಂತೆಲ್ಲ ಅವ್ರ ಚಿಕ್ಕಪ್ಪ ಹೇಳಿದಾಗ, ಹೆಂಗೆ ಮಾಡ್ತೀಯ ಭದ್ರ ಮತ್ತು ಹೆಂಗೆ ಮಾಡ್ತೀವಿ ಗೋವಿಂದ ಅಂತ ಕೇಳಿದಾಗ, ಸರಿ ಊಟ ಮಾಡಿಕೊಂಡೇ ಹೋಗೋಣ ಅಂತ, ಇಷ್ಟು ದಿವಸ ಆದಮೇಲೆ ಬಂದೀವಲ್ಲ ಅಂತ ಹೇಳ್ತಾ ಆಯಿತು ಅಂತೇಳಿ. ಅದೇ ಟೈಮಿಗೆ ಅವ್ರಿಗೆ ಸ್ವಲ್ಪ ಅವ್ರ ಮಗಳು ಬಂದು, ಅಪ್ಪ ಔಸಿ ಮಾತಾಡ್ಬೇಕು ನಿನ್ನ ಹತ್ರ ಅಂಥೇಳಿ ಕರೀತಾಳೆ. ಅಡುಗೆನೇ ಆಗಿಲ್ಲಪ್ಪ ಮತ್ತು ಹೆಂಗೆ ಶಿವರಾಮ ಮಾತಾಡ್ತಾ ಕೂತೀರಿ, ನಾನು ಬರ್ತೀನಿ ಅಂತ. ಅಪ್ಪ ಅಲ್ಲೇ ದೇವಸ್ಥಾನದಲ್ಲೇ ಅಡುಗೆ ಆಗುತ್ತೆ, ಅಲ್ಲೇ ಊಟ ಮಾಡ್ಕೊಂಡು ಬಂದ್ರೆ ಆಯಿತು ಅಂತೇಳಿ ಹೇಳಿರ್ತಾರೆ. ಇಲ್ಲಿ ನೋಡಿದರೆ ಅಡುಗೆನೇ ಆಗಿಲ್ಲ ಹೆಂಗೆ ಅಂಥೇಳಿ ಮಗಳು ಕೇಳ್ತಾಳೆ. ಹೌದಾ ಹೆಂಗಿದು ಅಂತೇಳಿ. ಅವಾಗ ನೆಕ್ಸ್ಟ್ ಇನ್ನೂ ಒಂದು ಸೈಡಲ್ಲಿ ಈ ಕಡೆ ವಿದ್ಯಾನು ಇವರೆಲ್ಲ ಊಟಕ್ಕೆ ಕುಂತಿರ್ತಾರೆ. ಇವರೆಲ್ಲ ಊಟಕ್ಕೆ ಕುಂತಿರೋ ಟೈಮ್ ಒಳಗೆ ಅಜ್ಜಿ ಫಸ್ಟೆಲ್ಲ ಬೈದಿರ್ತಾರಲ್ಲ, ಊಟ ಮಾಡ್ಕೊಂಡು ಹೋಗು. ಇದೇ ಟೈಮ್ ಒಳಗೆ ಊಟ ಮಾತ್ರ ಸೂಪರ್ ಆಗಿದೆ, ಬೋಸ್ ಅಂದಾಗಿದೆ, ಚೆನ್ನಾಗಿದೆ ಅಂತೆಲ್ಲ ಹೇಳಿ ವರ್ಣನೆ ಮಾಡ್ತಿರ್ತಾರೆ ವಿದ್ಯಾಗೆ. ಅಜ್ಜಿನೂ ಮತ್ತು ಅವ್ರ ಅತ್ತೆನೂ ಅವರು ಚಂಪಾ ಅವ ಒಂದು ನಿಮಿಷ ಸಾರಲ್ಲಿ ಸಾನೆ ತುಪ್ಪ ಇದೆ, ತುಪ್ಪ ಅಮ್ಮಮ್ಮಗೆ ಒಳ್ಳೇದಲ್ಲ ಅಂಥೇಳಿ ಹೇಳ್ತಾರೆ. ಯಾರೇ ಹೇಳಿದ್ದು, ಇವತ್ತು ಒಂದು ಕಿತ ತಿಂದರೆ ಏನಾಗೋಕ್ಕಿಲ್ಲ, ಸುಮ್ಮನೆ ರತ್ನ ಹೋಗಿ ಸಾರು ತೊಗೊಂಬ ಅಂಥೇಳಿ ಹೇಳಿದ್ರು. ಅವಾಗ ರತ್ನ ಹೋಗಿ ಸಾರು ತೊಗೊಂಬಂದು ಬಡಿಸ್ತಾಳ. ಚಂಪಾಗ ತುಂಬ ಇಷ್ಟ ಆಗುತ್ತೆ ಊಟ, ತುಂಬ ಟೇಸ್ಟಿಯಾಗಿದೆ ಅಂತಂದೇಳಿ. ಇನ್ನೊಂದು ಕಡೆ ಮತ್ತು ಅವರು ಊಟದ ವ್ಯವಸ್ಥೆ ಹೆಂಗೆ ಮಾಡಬೇಕು ಅಂಥೇಳಿ ಆಲೋಚನೆ ಮಾಡ್ತಿರ್ತಾರೆ. ಇದೇ ಟೈಮ್ ಒಳಗಡೆ ನೋಡೋಣ ತಡಿ ಮಗ ಅಂತಂದೇಳಿ, ಅಮ್ಮಮ್ಮ ನೀವೆಲ್ಲ ಊಟ ಮಾಡ್ತಾರೆ, ನಾನು ಇಲ್ಲೇ ತೊಗೊಂಬರ್ತೀನಿ. ಆಯಿತು ಸರಿ, ಅಲ್ಲಿ ಹೋಗಿ ಹೆಂಗಾದರೂ ವಿದ್ಯೆ ಅಡುಗೆ ಮಾಡಿದ್ದಾಳಲ್ಲ ಮುಯಿ ಊಟ, ಅಲ್ಲಿದ್ದ ಊಟ ತೊಗೊಂಬಂದ್ಬಿಡೋಣ ಅದು. ಆಯಿತು, ಯಾರ್ಯಾರು ಅನ್ನೋದ್ರೂ ಎಲ್ಲೆಲ್ಲಿದೆ ಅಲ್ಲೇ ಆಗಲಿ ಅಂತಂದೇಳಿ ತಾತ ಇರ್ತಾರಲ್ಲ, ಅವ್ನು ಸರಿ ಹೋಗೋಣ, ಕ್ಯಾರಿಯರ್ ಕಟ್ ಕಳಿಸಿದ್ರೆ ಆಯಿತು ಅಂತಂದೇಳಿ ಆ ಅಜ್ಜ ಹೇಳ್ತಿರ್ತಾರೆ. ಅದೇ ಟೈಮ್ ಒಳಗೆ ಸ್ವಲ್ಪ ಹಿಂಜರಿಕೆ ಅನಿಸುತ್ತಾ ಇರುತ್ತೆ. ಈ ಕಡೆಯಿಂದ ಇವ್ರು ಕುಂತಿರ್ತಾರೆ. ಇವ್ರು ಕೇಳ್ತಾರೆ, ಅಮ್ಮ ದೊಡ್ಡಮ್ಮ ಮತ್ತು ಅಮ್ಮಮ್ಮ ಚಂಪಾ ನಮ್ಮ ಜೊತೆನೇ ಕಾರ್ ಜೊತೆ ಬಂದರೆ ಒಳಗೆ ಬಂದಂಗೆ ಮಾಡಿ, ಇಲ್ಲ ನೋಡಮ್ಮ ಬಂದಿಲ್ಲ, ಅವರೆಲ್ಲ ಮುಯಿ ಊಟಕ್ಕೆ ಹೋಗಾರೇನೋ ಅಂತ ಡೌಟ್ ಇದೆ ಅಂತ. ಆವಾಗ ಈ ಸುಮ್ಮನಿರಿ, ಅವ್ರಿಗೆಲ್ಲ ಅಷ್ಟೊಂದು ಧೈರ್ಯ ಇಲ್ಲ ಅಂತ ಅವ್ರ ಮಗಳು ಬೈತಲ್ಲ ಅಂತ ಹೇಳಿ ಹೇಳಿದಾಗ, ಹೆಂಗನಾಗಲಿ ನೀನು ದೊಡ್ಡಪ್ಪಗೆ ಒಂದು ಮಾತು ಹೇಳಿ, ದೊಡ್ಡಪ್ಪಗೆ ಒಂದು ಮಾತು ತಿಳಿಸು ಅಂತ ಹೇಳಿದಾಗ, ಆವಾಗ ಆಕಿ ಭಾವ ಅಂತೆಲ್ಲ ಹೇಳಿ ಅವರು ಏನು ಹೇಳ್ತಾಳೇನೋ ಅಷ್ಟೊಂದು ಹೇಳ್ತಾನೆ ಇರ್ತಾಳೆ. ಸುಮ್ಮನೆ ಕೇಳಿಸ್ಕೊಂಡು ಯಾರೇನು ರೆಸ್ಪಾನ್ಸ್ ಮಾಡಲ್ಲ, ಕೇಳ್ತಾ ಇರ್ತಾರೆ ಹೌದಾ ಅಂತೆಲ್ಲ ಹೇಳಿ. ಅವ್ರ ಮೇಲೆ ಕಂಪ್ಲೇಂಟ್ ಹೇಳೋದ್ರಲ್ಲೇ ಇರ್ತಾರಲ್ಲ ಇವರಿಬ್ಬರು. ಅವ್ರು 3 ಜನ ಬಂದಿಲ್ಲ, ಮನೆಯೊಳಗೆ ಬಂದಂಗೆ ಮಾಡಿ ಮನೆಗೆ ಬಂದಿಲ್ಲ, ಎಲ್ಲಿ ಹೋಗಿದ್ದಾರೋ ಎಲ್ಲಿಲ್ಲ ಅಂತ ಡೈರೆಕ್ಟಾಗಿ ಹೇಳ್ತಾರೆ. ಅವ್ರು ಡೈರೆಕ್ಟಾಗಿ ಅಂತ ಏನು ಹೇಳಲ್ಲ, ಮುಯಿ ಊಟಕ್ಕೆ ಹೋಗಿದ್ದಾರೆ ಅಂತಂದೆಲ್ಲ. ಆವಾಗ ಅವ್ರಿಗೂ ಸ್ವಲ್ಪ ಡೌಟ್ ಬಂದಿರ್ತೈತಿ, ಆದ್ರೂ ಏನು ಸುಮ್ಮನೆ ಇರ್ತಾರೆ. ಅದನ್ನೆಲ್ಲ ಏನು ಜಾಸ್ತಿ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಇವರ ಅಮ್ಮ ಮಗಳಿಗೆ ಸುಮ್ಮನೆ ಇರ್ತಾರೆ. ಅದನ್ನು ಆ ಅಜ್ಜ ಇದ್ದು ನೆಕ್ಸ್ಟ್ ಅವರು ಡಿಸ್ಕಷನ್ ಮಾಡ್ತಿರೋದೆಲ್ಲ ನೋಡಿ ಈ ಕಡೆಯಿಂದ ಇವ್ರದ್ದು ಊಟದೆಲ್ಲ ಮುಗ್ದೋಗಿರುತ್ತೆ. ಊಟದ ಪಂಕ್ತಿ ಎಲ್ಲ ಮುಗ್ದೋದಾಗ ಅವಾಗೆಲ್ಲ ಇವ್ರು ಸ್ವಲ್ಪ ಒಡವೆ ಎಲ್ಲ ಇಟ್ಟಿರ್ತಾರೆ. ಇದನ್ನು ವಿದ್ಯಾ ಎಲೆ ತೆಗಿಯೋಣಂತ ಬಂದಾಗ ಅವರು ಮುಯಿ ಊಟಕ್ಕೆ ಬಂದಮೇಲೆ ಮುಯಿ ಮಾಡಬೇಕು, ಅಮ್ಮಮ್ಮ ಏನಿದೆಲ್ಲ ಅಂತ ವಿದ್ಯೆ ಬೈದಾಗ, ನೀನು ಡಾಕ್ಟ್ರು ಓದೋಕ್ಕೆ ದುಡ್ಡು ಬೇಕಲ್ಲಮ್ಮ, ಅದಕ್ಕೆ ದುಡ್ಡೆಲ್ಲ ಈ ಒಡವೆ ಎಲ್ಲ ಮಾರಿಬಿಟ್ಟು ನೀನು ದುಡ್ಡು ಕಟ್ಟು ಅಂತೆಲ್ಲ ಅಜ್ಜಮ್ಮ ಹೇಳ್ತಿರ್ತಾಳೆ. ಅಮ್ಮಮ್ಮ ನಿನ್ನ ಮಗುನ ನೋಡ್ಕೊಂಡು ಓದೋ ಕಡೆ ನೀನು ಲಕ್ಷ ಕೊಡು ಅಂತೆಲ್ಲ ಹೇಳ್ತಿರ್ತಾರೆ.
ಬರ್ತೀವಿ ಕಣವ್ವ ಅಂತಂದು ಹೇಳಿದಾಗ ಒಂದು ನಿಮಿಷ ಅಂಥೇಳಿ ವಿದ್ಯಾ ಹೇಳ್ತಾಳೆ. ವಿದ್ಯಾನ ಮನಸ್ಸು ಒಪ್ಪೋದಿಲ್ಲ ಅದು ಎಲ್ಲದನ್ನು ಇಸ್ಕೊಳಕ್ಕೆ. ಒಂದು ನಿಮಿಷ ಅಜ್ಜಮ್ಮ ಅಂಥೇಳಿ ನಿಮ್ಮ ಕಡೆ ಮಾತಾಡಬೇಕು ಅಂತಂತೆಲ್ಲ ಹೇಳಿ ನಿಂದ್ರಿಸ್ತಾಳೆ. ನೀವು ಇಲ್ಲಿಗೆ ಬಂದು ಊಟ ಮಾಡಿ ನನಗೆ ಒಳ್ಳೇದಾಗಲಿ ಅಂತ ಆಶೆ ಸಾಕು ಅಜ್ಜಮ್ಮ ಅಂತೆಲ್ಲ ಹೇಳ್ತಾಳೆ. ಯಾಕಂದರೆ ಅವಳು ಯಾರಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ನಿಸ್ವಾರ್ಥ ಆಗಿರ್ತಾಳಲ್ಲ. ಹಾಗಾಗಿ ಈ ಒಡವೆ ಎಲ್ಲ ಆ ಅಜ್ಜಿದು ಯಾಕೆ ಎಲ್ಲರೂ ಮಡಗಿರಂಗೆ ನಾವು ಮಡಗಿದ್ವಿ, ಅದ್ಯಾಕೆ ಬೇಡ ಅಂತೀನಿ, ಎಲ್ಲ ಮಡಗಿರಂಗೆ ನೀವು ದುಡ್ಡು ಮಡಗಿದ್ರೆ ನಾನು ಸಂತೋಷವಾಗಿ ತೊಗೊತಿದ್ದೆ, ಸಂತೋಷವಾಗಿ ತೊಗೊಂಡು ಮಡ್ಕೊತಿದ್ದೆ ಅಮ್ಮಮ್ಮ ಅಂತ ಹೇಳ್ತಾಳೆ. ಆದರೆ ನೀವು ಕೊಟ್ಟಿರೋದು ಚಿನ್ನ ಅಂಥೇಳಿ ಅದಕ್ಕಿಂತ ಬೇಡ ಅಂತ ಹೇಳ್ತಾ ಇರೋದು ಅಂತ ಹೇಳ್ತಿರ್ತಾಳೆ. ಇದೇ ಟೈಮ್ ಒಳಗೆ ಇದೆಲ್ಲ ಇವು ಚಂಪಾ ಇದು ವಿದ್ಯಾಕ ಇದು ಈ ಹಟ್ಟಿದೆಲ್ಲ ನಮ್ಮ ಅಪ್ಪಯ್ಯ ಕೊಡಿಸಿರೋದು ಅಂಥೇಳಿ, ನೋಡಿ ವಿದ್ಯಾ ಈ ಒಡವೆ ಮ್ಯಾಗ ನಿನಗೆ ಹಾಕುವ ಅಧಿಕಾರ ಇಲ್ಲ ಇದೆ ಅಂತ ಅವ್ರ ಅತ್ತೆ ಹೇಳ್ತಾಳೆ. ಅವ್ರ ಅಜ್ಜಿ ಏನು ಹೇಳ್ತಾಳೆ, ಇದಕ್ಕೆಲ್ಲ ನೀನು ಹಾಕೋದಾರ ನಿನಗೆ ಬೇಕಾಗಿರೋದು ಅಧಿಕಾರ ಅಲ್ಲ ಅಮ್ಮಮ್ಮ, ಆತ್ಮ ಅಭಿಮಾನ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಆವಾಗ ಅವ್ರ ಅಜ್ಜಿನೂ ಅವ್ರ ಅತ್ತೆನೂ ಚಂಪಾ ಎಲ್ಲ ಒಂದು ನಿಮಿಷ ಶಾಕ್ ಆಗಿಬಿಡ್ತಾರೆ. ನೀವು ನನಗೆ ಒಡವೆ ಕೊಡೋದು ಬದಲು ನನ್ನ ಗೌರವಕ್ಕೆ ಧಕ್ಕೆ ಬಂದಾಗ ಪ್ರಶ್ನೆ ಮಾಡಿದರೆ ಸಾಕಾಗಿತ್ತು ಅಷ್ಟೇ ಅಂತ ಹೇಳಿ ಹೇಳ್ತಾಳೆ. ಅಂದರೆ ಭದ್ರ ಮತ್ತು ಅವಳು ಏನೇ ಹೇಳ್ತಾ ಇದೆಯಾ ಅಂತ ಅವ್ರ ಅಜ್ಜಿ, ಅಮ್ಮಮ್ಮ ನಿಮ್ಮ ಮೊಮ್ಮಗ ಬಸ್ರಿ ಆಗೀನಿ ಅಂತ ಹೇಳಿದರೆ ಅನ್ಬಾರ್ದು ಮಾತೆಲ್ಲ ಅಂದ್ಬಿಟ್ರು ಅಜ್ಜಮ್ಮ ಅಂತೆಲ್ಲ ಹೇಳಿ, ಅದು ನೀವು ಆವಾಗ ನಂಗೆ ಸಪೋರ್ಟ್ ಕೊಡಬೇಕಿತ್ತು ಅಂತಂದು ಹೇಳ. ಅದೆಲ್ಲ ದಿಟ್ಟವಾಗಿ ಆಗ ನೀವು ಅವ್ರ ಕುತ್ತಿಗೆ ಪಟ್ಟಿ ಹಿಡ್ದು ಪ್ರಶ್ನೆ ಮಾಡಬೇಕಿತ್ತು ಅಜ್ಜಮ್ಮ ಅಂತೆಲ್ಲ ಹೇಳ್ದೆ. ಆವಾಗ ಅವ್ರ ಅತ್ತೆನೂ ನನ್ನ ಮೊಮ್ಮಗಳು ಯಾಕೆ ಇಂಥ ಆಪಾದನೆ ಹೊರಿಸ್ತೀಯ ಅಂತ ಕೇಳಬೇಕಿತ್ತು ನೀವು ಅಂತೆಲ್ಲ ಹೇಳ್ತಾಳೆ. ಅವಳು ಎಂಥವಳು ಅಂತ ನೀವು ಗೊತ್ತಿಲ್ಲೇನು, ಒಂದೇ ಒಂದು ಪ್ರಶ್ನೆ ಮಾಡಿದರೆ ನಾನು ಏಟು ಸಂತೋಷ ಪಡ್ತಿದ್ದೆ ಗೊತ್ತೇ ಅಂತೆಲ್ಲ ಅವ್ರ ಅಜ್ಜಿಗೆ ಪ್ರಶ್ನೆ ಮಾಡ್ತಾನೆ ಇರ್ತಾಳೆ. ಅವ್ರ ಅಜ್ಜಿ ನನ್ನ ಮನಸ್ಸಿಗೆ ಏಟು ನೆಮ್ಮದಿ ಸಿಗ್ತಿತ್ತು ಗೊತ್ತೇ ಅಂಥೇಳಿ ವಿದ್ಯಾ ಹೇಳ್ತೀನಿ. ನೀವು ಅವರಿಗೆ ಏನು ಹೇಳೋಕ್ಕಿಲ್ಲ, ಯಾಕಂದರೆ ಅವ್ರು ನಿಮ್ಮ ಮೊಮ್ಮಗ ಅಲ್ವೇ ಅಂಥೇಳಿ. ಆದರೆ ಹೊರಗಿಂದ ಬಂದವಳು ವಿದ್ಯಾ ಯಾಕೆ ಹಿಂಗೆಲ್ಲ ಮಾತಾಡ್ತೀಯ ಅಂತ ಮೋನ ಅವ್ರ ಅತ್ತೆ ಬೈತಾರೆ. ನಮ್ಮ ಮನಸ್ಸಲ್ಲಿ ಹಂಗಿದ್ರೆ ನಾವು ಯಾಕೆ ಇಲ್ಲಿಗೆ ಬರ್ತಿದ್ವಮ್ಮ ಅಂತೆಲ್ಲ ಅವ್ರ ಅತ್ತೆ ಹೇಳ್ತಾಳೆ. ನಾನೇನು ಗೊತ್ತಿಲ್ಲ ಅಂತ ನಾನೇನಂತ ನಿಮಗೆ ಗೊತ್ತಿಲ್ವಾ ಅತ್ತೆ ಅಂತ ಕೇಳಿದೆ. ನಿಮಗೆ ಗೊತ್ತಿಲ್ಲ ನೀವಿಬ್ಬರು ಯಾಕೆ ಅವ್ರನ್ನ ಪ್ರಶ್ನೆ ಮಾಡಿಲ್ಲ, ನೋಡಿ ಏನೇನೋ ಮಾತಾಡಬೇಡ, ಪರಿಸ್ಥಿತಿನ ಒಸಿ ಅರ್ಥ ಮಾಡ್ಕೊ ಅಂತ ಅವ್ರ ಅಜ್ಜಮ್ಮ ಬೈತಾಳೆ. ಅರ್ಥ ಮಾಡ್ಕೊಂಡಿದ್ದೀನಿ ಅಮ್ಮಮ್ಮ, ಅದಕ್ಕೇ ನಾನು ನಿಮ್ಮ ಆಶೀರ್ವಾದ ಪ್ರೀತಿ ಅಷ್ಟೇ ಸಾಕು ಅಂತೆಲ್ಲ ಹೇಳಿ, ನಿಮ್ಮ ಮಗ ನಮ್ದು ಯಾವುದು ತಪ್ಪಿಲ್ಲ ಅಂತ ಒಪ್ಕೊಂಡು ನನಗೆ ಅಧಿಕಾರ ಅಥವಾ ಇದೆಲ್ಲ ನನಗೆ ಏನು ಬೇಡ ಅಂಥೇಳಿ ವಿದ್ಯಾ ಹೇಳಿ, ಹಾಗೆ ಈ ಒಡವೆನೂ ದಯವಿಟ್ಟು ನನಗೆ ಬೇಡ ಅಂಥೇಳಿ ಕೊಟ್ಟು ಬಿಡ್ತಾಳೆ. ದಯವಿಟ್ಟು ಏನು ಅನ್ಕೋಬೇಡಿ ತಗೊಳ್ಳಿ ಅಂಥೇಳಿ ವಾಪಸ್ ಕೊಟ್ಟು ಬಿಡ್ತಾಳೆ. ವಾಪಸ್ ಕೊಟ್ಟಾಗ ಚಂಪಾ ಇದ್ದು, ಅಕ್ಕ ನೀನು ನನ್ನ ಸ್ವಂತ ತಂಗಿ ಅಂತೆಲ್ಲ ಹೇಳಿದ್ಯಾ, ಆದರೂ ಮತ್ತೆ ನೀನು ನನಗೆ ಒಡವೆ ಎಲ್ಲ ವಾಪಸ್ ಕೊಡ್ತೀಯಲ್ಲ ಅಂತ ವಿದ್ಯಾ ಬೈತಾಳೆ. ಸರಿ ಚಂಪಾ ಹೇಳ್ತಾಳೆ. ಚಂಪಾ ಹೇಳಿದ್ರೂ ವಿದ್ಯಾ ದಯವಿಟ್ಟು ನಿನ್ನ ಕೈ ಮುಗಿತೀನಿ, ಇದೆಲ್ಲ ಏನು ಬೇಡ ಅಂತೆಲ್ಲ ಹೇಳಿ ಇದೆಲ್ಲ ಇದೆಲ್ಲ ಇನ್ಸಿಡೆಂಟ್ ನಡೀತಿರ್ಬೇಕಾದ್ರೆ ಈ ಕಡೆಯಿಂದ ಅಜ್ಜಿಗೂ ತುಂಬ ಒಂಥರ ಆದಂಗೆ ಆಗಿಬಿಡುತ್ತೆ. ಇದೇನಪ್ಪ ಇದು, ನಾವು ಸಪೋರ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲಲ್ಲ ಅಂತೆಲ್ಲ ಅಜ್ಜಿ ತುಂಬಾ ಬೇಜಾರಾಗುತ್ತೆ. ಅಜ್ಜಿನೇ ತುಂಬಾ ಬೇಜಾರಾಗಿ ಒಡವೆ ಎಲ್ಲ ವಾಪಸ್ ವಿದ್ಯಾ ಕೊಟ್ಟ ಮೇಲೆ ಅವರು ಸರಿ ಬಿಡು ಅಂತ ಹೇಳಿ ಇಸ್ಕೊತ. ಆವಾಗ ವಿದ್ಯಾ ಇದ್ದು, ನನಗೆ ತುಂಬ ಬೇಜಾರು ಮಾಡಿದಮ್ಮ ನೀನು, ನನಗೂ ನಮ್ಮ ಮೊಮ್ಮಗಳಿಗೂ ಏನು ಕೊಟ್ಟಿಲ್ಲ, ನನ್ನ ಮೊಮ್ಮಗಳಿಗೂ ಏನು ನಾನು ಇದು ಮಾಡೇ ಇಲ್ಲ ಅಂತ ಬೇಜಾರು ಕೊಡು ಹಂಗೆ ಮಾಡಿಬಿಟ್ಟಲ್ಲ ನೀನು ಅಂತ ಅವ್ರ ಅಜ್ಜಮ್ಮ ಹೇಳಿದಾಗ, ಅದೆಲ್ಲ ಏನಾಗಲ್ಲ ಅಜ್ಜಮ್ಮ, ನಿಮ್ಮ ಕಡ್ಡಿ ಪುಡಿ ಚೀಲದಾಗ ಎಷ್ಟಿದೆ ಅಷ್ಟೇ ಕೊಡಿ ನನಗೆ ಅಂತೆಲ್ಲ ಹೇಳ್ತಾಳೆ.
ನೋಡೋಣ ತಡಿ ಅಮ್ಮ. ಚಂಪಾ ಕೈ ಮುಗಿತೀನಮ್ಮ, ಇದೆಲ್ಲ ಏನು ಬೇಡ ಅಂತೆಲ್ಲ ಹೇಳ್ತಾ ಅಜ್ಜಿದು ಸರಿ ಕಡ್ಡಿ ಪುಡಿ ಚೀಲದಲ್ಲಿ ಎಷ್ಟಿದೆ ನೋಡ್ತೀನಿ ತಡಿಮ್ಮ ಅಂತಂದ. ಎಷ್ಟೆಲ್ಲ ಯಾಕೆ ಅಜ್ಜಿ ಹೇಳಿರ್ತಾರಲ್ಲ, ಯಾಕೆ ಈ ವಯಸ್ಸಲ್ಲಿ ನನಗೆ ಈ ಥರ ಎಲ್ಲ ಕೊನೆಯವರೆಗೂ ನನ್ನ ಕೈಯಿಂದ ಸಹಾಯ ಮಾಡೋಕ್ಕಾಗಿಲ್ಲ ಅಂತ ನೀನು ಕೊರಗೋ ಹಂಗೆ ಮಾಡ್ತೀಯಲ್ಲ ಅಂತ ಹೇಳಿರ್ತಾರಲ್ಲ. ಆವಾಗ ಅಜ್ಜಿ ಕಡ್ಡಿ ಪುಡಿ ಚೀಲ್ದ ನಿಮಗೆ ಸಮಾಧಾನ ಆಗೋದು, ನಿಮ್ಗೆ ಕಡ್ಡಿ ಪುಡಿ ಚೀಲ ಏಟಿರ್ತೈತೆ ಆಟೆ ಕೊಡಿ ಅಂತ. ಆವಾಗ ಅಜ್ಜಿ ಚೀಲ ಎಲ್ಲ ತೆಗ್ದು ನೋಡಿದಾಗ ಅದರಲ್ಲಿ 160 ರೂಪಾಯಿ ಎಷ್ಟೋ ಇರುತ್ತೆ. ಅದು ಅಜ್ಜಿ ಎಣಿಸಿ ಕೊಡ್ತಾಳೆ. 161 ರೂಪಾಯಿ ಇದೆ. ಸರಿ ಅಜ್ಜಿ, ಅದೇ ಇರಲಿ, ಅದೇ ಆಶೀರ್ವಾದ ಅನ್ಕೊತೀನಿ ನಾನು ಅಂತೇಳಿ ಆ ದುಡ್ಡು ಇಸ್ಕೊಂಡು ಕಣ್ಣಿಗೆ ಹೊತ್ಕೊತಾಳೆ. ಆ ಅಜ್ಜಿಗೂ ಸಮಾಧಾನನೇ ಅನಿಸಲ್ಲ. ಎಷ್ಟು ಕಡಿಮೆ ದುಡ್ಡು ಸಾಲಲ್ಲ ಅವಳು MBBS ಎಜುಕೇಷನ್ಗೆ ಅಂತೆಲ್ಲ. ಅಜ್ಜಿನೂ ತುಂಬ ನೊಂದ್ಕೊಂಡಿರ್ತಾಳೆ. ವಿದ್ಯಾಗಿ ಅದೂ 1 ರೂಪಾಯಿ ಅದೇ ಒಂದು ದೊಡ್ಡ ಅಮೌಂಟ್ ಅನ್ನೋದ್ರಿಂದ ಎಷ್ಟು ಖುಷಿ ವ್ಯಕ್ತಪಡಿಸ್ತಿರ್ತಾಳೆ. ಅದನ್ನೇ ಕಣ್ಣಿಗೆ ಅಜ್ಜಿದ ಆಶೀರ್ವಾದ ಅಂತಂದು ಹೇಳಿ ಕಣ್ಣಿಗೆಲ್ಲ ಹೊತ್ಕೊಂಡು, ಸಾಕು ಅಜ್ಜಮ್ಮ, ನಿಮ್ಮ ಪ್ರೀತಿ ಇಷ್ಟೇ ಇದ್ದರೆ ಸಾಕು, ಇದು ನಿಮಗೆ ಬರೀ 160 ರೂಪಾಯಿ ಆಗಿರ್ಬೋದು, ನನಗೆ ಇದು ಬೆಲೆ ಕಟ್ಟೋಕ್ಕಾಗದೇ ಇರೋಷ್ಟು ಬೆಲೆನೇ ಕಟ್ಟೋಕ್ಕಾಗದೇ ಇರೋದಿಲ್ಲ ಅಂತೆಲ್ಲ ಹೇಳ್ತಾಳೆ. ಯಾಕಂದರೆ ಇದರಲ್ಲಿ ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲ ಇದೆ ಅಜ್ಜಮ್ಮ ಅಂತೆಲ್ಲ ಹೇಳ್ತಿರ್ತಾಳೆ. ಆ ಅಜ್ಜಿನೂ ಸ್ವಲ್ಪ ಬೇಜಾರಾದಂಗಾಗಿ ಮುಖ ಎಲ್ಲ ಸಣ್ಣದು ಮಾಡ್ಕೊತ, ಅವ್ರ ಅತ್ತೆನೂ ಮುಖ ಎಲ್ಲ ಸಣ್ಣದು ಮಾಡ್ಕೊತಾಳೆ. ಏನು ಹೆಲ್ಪ್ ಮಾಡೋಕ್ಕಾಗ್ತಾ ಇಲ್ಲಲ್ಲಪ್ಪ ಅಂತಂದು. ಚಂಪಾನೂ ಬೇಜಾರಾಗುತ್ತಾಳೆ. ನೀವು ಮುಯಿ ಊಟಕ್ಕೆ ಬಂದು ನನಗೆ ಊಟ ಮಾಡಿ ನನಗೆ ಆಶೀರ್ವಾದ ಮಾಡಿದ್ರಲ್ಲ, ಅದೇ ಸಂತೋಷ ಅಜ್ಜಮ್ಮ. ಅಮ್ಮಮ್ಮ ಅಂತಾರೆ ಅವರು. ತಾಯಿ ಹೊನ್ಕೆರಮ್ಮ ನನ್ನ ಮೊಮ್ಮಗಳನ್ನ ಬೇಗ ಹೊಂದು ಮಾಡಿ ಅವ್ರ ಸಂತೋಷದಿಂದ ಜೊತೆಯಾಗಿರಂಗ ಮಾಡಮ್ಮ ತಾಯಿ ಅಂತ ದೇವ್ರ ಹತ್ರ ಅಜ್ಜಿ ಬೇಡ್ಕೊತಾಳೆ. ದೇವ್ರ ಹತ್ರ ಅಜ್ಜಿ ಬೇಡ್ಕೊತಿರ್ಬೇಕಾದ್ರೆ ಚಂಪಾನು ತುಂಬ ಬೇಜಾರಾಗ್ಬಿಡ್ತಾಳೆ. ಆ ಅಜ್ಜಿ ದೇವರಿಗೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿಂದ ಹೊರಡಬೇಕು ಅಂಥೇಳಿ ಹೋಗೋಣ ಅಂಥೇಳಿ ಹೋಗ್ತಾ ಇರೋ ದಾರಿಯೊಳಗೆ ಇಲ್ಲಿ ಅಜ್ಜಿ ಮತ್ತು ಅವರು ಸೊಸೆ ಮೋನ ಮತ್ತು ಅಮ್ಮಮ್ಮ ಮತ್ತು ಚಂಪಾ 3 ಜನ ಹೋಗ್ತೇವೆ. ಊಟ ಚೆನ್ನಾಗಿತ್ತಲ್ಲ, ಹಂಗೆ ಚೆನ್ನಾಗಿದೆ ನಮ್ಮ ರತ್ನಿ ಕೈ ಅಂದರೆ ಅಂಥದ್ದು ಒಂದು ಪಸಂದಾಗಿ ಅಡುಗೆ ಮಾಡ್ತಾಳಲ್ಲ ಅಂತ ಹೇಳ್ಕೊತ ಹೋಗ್ತಿರ್ತಾರೆ. ಈ ಟೈಮ್ ಒಳಗೆ ಆ ಅಜ್ಜ ಇರ್ತಾನಲ್ಲ, ಆ ಅಜ್ಜನೂ ಬಂದುಬಿಡ್ತಾರೆ. ಬಂದಾಗ ಒಬ್ರಿಗೊಬ್ರು ಮುಖಕ್ಕೆ ಭೇಟಿ ಆಗಿಬಿಡ್ತಾರೆ. ಮುಖ ಭೇಟಿಯಾಗಿ ಅಲ್ಲಿ ಹೋಗಿ ಹೇಳಬೇಡ ಕಣ್ಲ ಅಂತ ಅಜ್ಜಿ ಹೇಳ್ತಾಳೆ. ಸರಿ ನೀವು ಹೇಳಬೇಡ್ರಿ, ನಾನು ಹೇಳಲ್ಲ ಅಂತ ಅವ್ರ ಮಧ್ಯದಲ್ಲಿ ಒಂದು ಕಾಂಪ್ರಮೈಸ್ ಮಾಡ್ಕೊತಾರೆ. ಸರಿ ನೀ ಎಲ್ಲಿ ಹೋಗ್ತಾ ಇದೀಯಾ ಅಂತಂದರೆ, ನೀವು ಇಲ್ಲಿ ಊಟ ಮಾಡಿದ್ದು ನೀವು ಹೇಳಬೇಡ ಅಂದರೆ, ನಾನು ಹೇಳೋದಿಲ್ಲ ನೀವು ಹೇಳೋದಿಲ್ಲ ಅಂತ. ಇವಾಗ ಈ ಅಜ್ಜ ಇಲ್ಲಿ ಹೋಗಿ ಇವರು ಮುಯ್ಯ ಊಟ ಮಾಡಿರ್ತಾರಲ್ಲ ಅಲ್ಲಿ ಹೋಗಿ ಅಡುಗೆ ತೊಗೊಂಬರ್ತಾರೆ. ಆ ಅಜ್ಜ ಇವ್ರ ಮನೇಲಿದ್ದಾರೆ ಎಲ್ಲರಿಗೆ ಊಟ ಬಡಿಸ್ಲಿಕ್ಕೆ ಅಂಥೇಳಿ. ನೆಕ್ಸ್ಟ್ ಎಪಿಸೋಡಲ್ಲಿ ಇವರೆಲ್ಲ ಊಟ ಮಾಡಿ ಹೋಗಿರ್ತಾರಲ್ಲ, ಭದ್ರಾ ಅಜ್ಜಿ ಎಲ್ಲಿ ಅಂತ ಒಟ್ಟು ಹೊರಗಡೆ ಬಂದಿರ್ತಾನೆ. ಅದೇ ಟೈಮಿಗೆ ಅಜ್ಜಿ ಬಂದು ಹಿಂದೆಯಿಂದ ಬಂದು ಡಿಕ್ಕಿ ಹೊಡೆದಿರ್ತಾರೆ. ಎಲ್ಲಿ ಹೋಗಿದ್ದೀನಿ ಅಂತ ಆ ಅಜ್ಜಿನ ಕೇಳ್ತಾನೆ ಭದ್ರಾ. ಕೇಳಿದಾಗ ಅಜ್ಜಿ ಇದ್ದು ಇಲ್ಲೇ ಹೊರಗಡೆ ಹೋಗಿದ್ದೆ ಅಂತಂದು. ಆದರೂ ಅವನಿಗೆ ಡೌಟ್ ಇರುತ್ತೆ, ನೀನು ಅಲ್ಲಿ ಹೋಗಿ ಆ ಮುಯಿ ಊಟ ಮಾಡ್ಕೊಂಬಂದು ಅವಳು ಮಾಡಿರೋ ಅಡುಗೆನ ಅಂತ ಕೇಳಿದಾಗ ಆ ಅಜ್ಜಿ ನಾವು ಊಟ ಮಾಡಿದ್ದು ಅಂತ ಕೇಳ್ತಾಳೆ. ಮತ್ತೆ ಇನ್ಯಾರ್ಯಾರು ಅಂತ ಕೇಳ್ತಾನೆ. ಅಜ್ಜಿ ನನ್ನ ಮೊಮ್ಮಗಳು ಮಾಡಿರೋ ಊಟ ಹೊಟ್ಟೆ ತುಂಬ ಊಟ ಮಾಡ್ಕೊಂಬಂದಿನಪ್ಪ ನಾನು ಅಂತೆಲ್ಲ ಅಜ್ಜಿ ಹೇಳ್ತಾಳೆ. ಆವಾಗ ನಾನು ಅಷ್ಟೇ ಊಟ ಮಾಡ್ಕೊಂಬಂದೇನು ಅಂದ್ಕೊಂಡ್ಯಾ, ಮತ್ತು ನೀನು ಒಳಗಡೆ ಊಟ ಮಾಡಿದ್ದೆ ಯಾವ ಊಟ ಅಂದ್ಕೊಂಡು ನನ್ನ ಮೊಮ್ಮಗಳು ಮಾಡಿರೋ ಅಡುಗೆನ. ಆವಾಗ ಭದ್ರಾಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಇದು ಅಜ್ಜಿ ಏನು ಹೇಳ್ತಾ ಇದ್ದಾರಾ ಅಂತಂದು ಹೇಳಿ. ಅದು ನೆಕ್ಸ್ಟ್ ಎಪಿಸೋಡಲ್ಲಿ ತುಂಬ ಕ್ಯೂರಿಯಾಸಿಟಿ ಆಗಿದೆ, ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪ್ಲೀಸ್ ಒಮ್ಮೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ ಹೆಸರು ನಿಮ್ಮ ನೆಚ್ಚಿನ ಸೀರಿಯಲ್ ನಿಮ್ಮ ಜೊತೆಯಲ್ಲಿ. ಒಮ್ಮೆ ಎಲ್ಲರಿಗೂ ಇಷ್ಟ ಆಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನೇನು ಮಾಡ್ತಾರೆ ಅನ್ನೋದು ತುಂಬ ಕ್ಯೂರಿಯಾಸಿಟಿ ಆಗಿರುತ್ತೆ. ಯಾಕಂದರೆ ಇವಾಗ ಫೀಸ್ ತುಂಬಾಗೆ ಜಾಸ್ತಿ ದಿನ ಟೈಮ್ ಇರೋಲ್ಲ, ಸ್ವಲ್ಪ ಟೈಮ್ ಇರೋದ್ರಿಂದ ದುಡ್ಡು ಹೆಂಗೆ ಹೊಂದಿಸ್ತಾಳೋ ಅದು ಒಂದು ಕ್ಯೂರಿಯಾಸಿಟಿಯಿಂದ ಇಟ್ಟಿದ್ದಾರೆ. ಆಮೇಲೆ ಇವರು ಊಟ ಮಾಡಿರೋದು ಇಲ್ಲಿ ಯಾರಿಗೂ ಗೊತ್ತಾಗಿರಬಾರ್ದು ಅನ್ನೋದೊಂದು. ಈ ಊಟ ಮಾಡಿರೋದು ಇವರಿಗೂ ಸ್ವಲ್ಪ ಡೌಟ್ ಇದೆ, ಅದು ಇವ್ರು ಇಲ್ಲೇ ಊಟ ಮಾಡಿದ್ದಾರೆ ಅಂತಂದು ಹೇಳಿ. ಶಿವರಾಮೇಗೌಡ ತಮ್ಮನ ಹೆಂಡತಿಗೂ ತಮ್ಮನ ಮಗಳಿಗೂ ಇವ್ರಿಗೂ ಸ್ವಲ್ಪ ಡೌಟ್ ಇದೆ. ಈ ಎಪಿಸೋಡಲ್ಲಿ ಸಾವಿತ್ರಿ ಮತ್ತು ಸಾವಿತ್ರಿ ಮಗಳನ್ನ ಅವ್ರನ್ನೇನು ತೋರಿಸಿಲ್ಲ ಅಷ್ಟೊಂದು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಿಮ್ಮ ನೆಚ್ಚಿನ ಸೀರಿಯಲ್ ನಿಮ್ಮ ಜೊತೆಯಲ್ಲಿ.
ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ಕಮೆಂಟ್ ಹಾಕಿ ನೋಡಿ. ಇದು ಕ್ಯೂರಿಯಾಸಿಟಿ ಇದೆ, ಇದು ಯಾವಾಗ ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ, ಒಟ್ಟು ಗೊತ್ತಾಗುತ್ತೆ ಮೇ ಬಿ, ಯಾವಾಗ ಗೊತ್ತಾಗುತ್ತೆ ಅಂತಂದೇಳಿ. ಇದು ಸಸ್ಪೆನ್ಸ್ ಆಗಿ ಇವರು ಊಟ ಮಾಡಿರ್ತಾರಲ್ಲ, ಅದೇ ಇಂಟ್ರೆಸ್ಟಿಂಗ್ ಆಗಿರೋದು. ಅಜ್ಜಿನೂ ಮತ್ತು ಅವರೆಲ್ಲ ಮೇಲೆ ಮುಸುಗೆಲ್ಲ ಹಾಕ್ಕೊಂಡು ಹೋಗಿರ್ತಾರೆ, ಯಾರು ನೋಡಬಾರ್ದಲ್ಲ ಅಂತಂದೆಲ್ಲ ಹೋಗಿರ್ತಾರೆ. ಅಲ್ಲಿ ಅಜ್ಜನೂ ಕ್ಯಾರಿಯರ್ ತೊಗೊಂಡು ಹೋಗ್ತಾನೆ, ಇಲ್ಲಿದ್ದಾನೆ ಕ್ಯಾರಿಯರ್ ಎಲ್ಲ ತೊಗೊಂಬಂದಿರ್ತಾನೆ. ಅವು ಅಜ್ಜನೂ ಮತ್ತು ಅಜ್ಜನ ಕಡೆಯಿಂದ ಇಬ್ಬರು ಬೆಲ್ಲ ಬಂದಿರ್ತಾರಲ್ಲ, ಅವರು ಇಲ್ಲಿದ್ದಾನೆ ಕ್ಯಾರಿಯರ್ ತೊಗೊಂಡೋಗಿ ಮನೇಲಿ ಶಿವರಾಮೇಗೌಡ ಮತ್ತು ಅವ್ರ ತಮ್ಮ ಮತ್ತು ಅವರು ತಮ್ಮ ಮಕ್ಕಳು ಅವರೆಲ್ಲರಿಗೂ ಇಲ್ಲಿದ್ದಾನೆ ಊಟ ತೊಗೊಂಡೋಗಿ ಕೊಟ್ಟಿರ್ತಾರೆ. ಅದು ಅವ್ರಿಗೆ ಗೊತ್ತಿರಲ್ಲ. ಸಸ್ಪೆನ್ಸ್ ಆಗಿ ಇರಲಿ ಬಿಡು, ಅಜ್ಜನೂ ಅನ್ನದ ಋಣ ಇರಬೇಕಲ್ಲ, ಎಲ್ಲಿ ಅನ್ನದ ಋಣ ಇರ್ತೈತಿ, ಅವ್ರು ಊಟ ಮಾಡ್ತಾರಲ್ಲ ಅಂತೆಲ್ಲ ಹೇಳಿರ್ತಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ನೆಚ್ಚಿನ ಸೀರಿಯಲ್ ನಿಮ್ಮ ಜೊತೆಯಲ್ಲಿ ಅಂತ ಹೇಳಿ ಪೂರ್ತಿ ಎಪಿಸೋಡನ್ನು ಪೂರ್ತಿ ಫುಲ್ ವಾಚ್ ಮಾಡಿ, ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ಏನಾದರೂ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳೋದಿದ್ರೆ ಮಾಡ್ಕೊಳ್ಳೋಣ. ಹಾಗೆ ಕಮೆಂಟ್ ಹಾಕಿ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ನೆಚ್ಚಿನ ಸೀರಿಯಲ್ ನಿಮ್ಮ ಜೊತೆಯಲ್ಲಿ. ಓಕೆನಾ? ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಿಮ್ಮ ನೆಚ್ಚಿನ ಸೀರಿಯಲ್ ನಿಮ್ಮ ಜೊತೆ ನೆಕ್ಸ್ಟ್ ಎಪಿಸೋಡ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.